ಬೆಂಗಳೂರಿನಲ್ಲಿ ಬಡವರಿಗಾಗಿ ನಿರ್ಮಿಸಿರುವಂತಹ ನಮ್ಮ ಕ್ಲಿನಿಕ್ಗಳು ಈಗ ಬೇರೆ ರೀತಿ ಅಡ್ಡೆ ಆಗ್ಬಿಟ್ಟಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪ್ರಮುಖವಾಗಿ ಈಗ ಸೊಳ್ಳೆಗಳಿಗೆ ಆಶ್ರಯ ತಾಣವಾಗಿ ಅದು ಮಾರ್ಪಾಡಾಗಿದೆ ಅಂತೆ. ನೋಡಿ, ಕ್ಲಿನಿಕ್ಗಳಲ್ಲಿ ಆರೋಗ್ಯ ಸರಿಪಡಿಸಬೇಕು ಅಂತ ಹೋದವರಿಗೆ ಆರೋಗ್ಯ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆಯಂತೆ. ನಮ್ಮ ಕ್ಲಿನಿಕ್ ಆವರಣದಲ್ಲೇ ಕಸದ ರಾಶಿಗಳಿದೆ. ಸೊಳ್ಳೆ ಉತ್ಪಾದನಾ ಫ್ಯಾಕ್ಟರಿಯಂತೆ ನಿರ್ಮಾಣವಾಗ್ತಾ ಇದೆ. ಜೋಗುಪಾಳ್ಯದ ವಾರ್ಡ್ ನಂಬರ್ 176ರಲ್ಲಿರುವ ನಮ್ಮ ಕ್ಲಿನಿಕ್ ಅವ್ಯವಸ್ಥೆಯ ತಾಣ ಆಗಿದೆ. ಪಕ್ಕದಲ್ಲೇ ಕಸ ವಿಲೇವಾರಿ ಘಟಕ ಹಾಗೂ ಪಬ್ಲಿಕ್ ಟಾಯ್ಲೆಟ್ ಇರೋದ್ರಿಂದ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗ್ಬಿಟ್ಟಿದೆ. ಇದರಿಂದ ರೋಗಿಗಳಿಗೆ ಸಿಬ್ಬಂದಿಗೆ ಡೆಂಗ್ಯೂ ಜ್ವರದ ಆತಂಕ ಕೂಡ ಶುರುವಾಗಿದೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಕೂಡ ಆರೋಗ್ಯ ಇಲಾಖೆ ಸೈಲೆಂಟ್ ಆಗಿರೋದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಈ ಕ್ಲಿನಿಕ್ ಸೀಲಿಂಗ್ ಕಿತ್ತು ಬರ್ತಾ ಇದ್ದು ರೋಗಿಗಳಿಗೆ ಮತ್ತಷ್ಟು ಆತಂಕ ಶುರುವಾಗಿದೆ ಅಂತೆ. ಬಿಲ್ಡಿಂಗ್ ಎಲ್ಲ ತರಿಸಿ ಅಲ್ಲಿಂದ ಒಂದು ಲೈಟ್ ಫ್ಯಾನ್ ಮಾಡಿ ಕಸ ಅವ್ರು ಇನ್ನೊಬ್ರು ಇದ್ರಲ್ಲ ನಿಮಿಷ ಫೋನ್ ಮಾಡಿದೆ ಜಸ್ಟು